ಹಸ್ತಮೈಥುನ ಮಾಡಿದ್ರೆ ಮಕ್ಕಳಾಗುತ್ತಾ? ಅಥವಾ ಹಸ್ತಮೈಥುನ ಮಾಡಿದ್ರೆ ನನಗೆ ಮುಂದೆ ಪಾರ್ಟ್ನರ್‌ಗೆ ನಾನು ತೃಪ್ತಿ ಕೊಡ್ಬೋದಾ ಅಂತ? ಮೈಥುನ ಅಂದ್ರೆ ಪೆನಿಸ್ಗೆನೆ ಬೆಡ್ ಮೇಲೆ ರಬ್ ಮಾಡ್ತಾರೆ. ಉಲ್ಟಾ ಮಲಗ್ಬಿಟ್ಟು ಪೆನಿಸ್ಗೆನೆ ಬೆಡ್ ಮೇಲೆ ರಬ್ ಮಾಡ್ತಾರೆ. ಏಬಲ್ ಟು ಅಚೀವ್ ಎರೆಕ್ಷನ್ ಅಂದ್ರೆ ಉದ್ರೇಕ ಬರ್ತಾ ಇಲ್ಲ. ಅದ್ ಉದ್ರೇಕ ಬಂದ್ರೂ ಅನೇಬಲ್ ಟು ಮೇಂಟೈನ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ನಲ್ಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಗರ್ಭಕೋಶ ಏನಿರುತ್ತಲ್ಲ ಅದರ ಮೇಲೆ ಸೈಡಿಗೆ ಓವರೀಸ್ ಅಂತ ಇರುತ್ತೆ. ಎಲ್ಲಿಂದ ಪ್ರೊಡಕ್ಷನ್ ಆಗುತ್ತೆ ಎಲ್ಲಿವರೆಗೆ ಹೋಗಬೇಕು ಅಲ್ಲಿವರೆಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅದರಿಂದ ಎಷ್ಟು ಜನ ಹಸ್ತಮೈಥುನ ಮಾಡ್ತಾರಲ್ಲ. ತುಂಬಾ ಜನರ ಕ್ವಶನ್ ಇರುತ್ತೆ. ಏನಪ್ಪಾ ಅಂದ್ರೆ ಹಸ್ತಮೈಥುನ ಮಾಡಿದ್ರೆ ಮಕ್ಕಳಾಗುತ್ತಾ? ಅಥವಾ ಹಸ್ತಮೈಥುನ ಮಾಡಿದ್ರೆ ನನಗೆ ಮುಂದೆ ಪಾರ್ಟ್ನರ್‌ಗೆ ನಾನು ತೃಪ್ತಿ ಕೊಡ್ಬೋದಾ ಅಂತ? ಹೌದು. ಹಸ್ತಮೈಥುನ ಬಗ್ಗೆ ನಾನು ಆಲ್ರೆಡಿ ಮುಂಚೆ ಹೇಳಿದ್ದೀನಿ. ಇವಾಗ ಮತ್ತೊಂದು ಸತಿ ಹೇಳ್ತೀನಿ. ಹಸ್ತಮೈಥುನ ಮಾಡಿದ್ರೆ ಮಕ್ಕಳಾಗುತ್ತೋ ಇಲ್ಲ ಈ ವಿಷಯದಲ್ಲಿ ಮಾತಾಡೋ ಮುಂಚೆ ಹಸ್ತಮೈಥುನದಿಂದ ಒಂದು ಉದ್ರೇಕ ಕರೆಕ್ಟಾಗಿ ಬರಲ್ಲ. ಬಿಕಾಸ್ ಯು ಆರ್ ಡ್ಯಾಮೇಜಿಂಗ್ ಯುವರ್ ನರ್ವ್ ಆ್ಯಂಡ್ ಯುವರ್ ಸ್ಪಂಜ್. ಎರಡನೇದು ಸ್ಖಲನ ಬೇಗ ಆಗುತ್ತೆ. ಮೂರನೇದು ಸರ್ಟನ್ ಪೀಪಲ್ ಏನು ಮಾಡ್ತಾರೆ, ಹಸ್ತಮೈಥುನ ಅಂದರೆ ಪೆನಿಸ್ಗೆನೆ ಬೆಡ್ ಮೇಲೆ ರಬ್ ಮಾಡ್ತಾರೆ. ಉಲ್ಟಾ ಮಲಗ್ಬಿಟ್ಟು ಪೆನಿಸ್ಗೆನೆ ಬೆಡ್ ಮೇಲೆ ರಬ್ ಮಾಡ್ತಾರೆ. ಆ ಕಂಡೀಷನಲ್ಲಿ ಅಲ್ಲಿ ಸೆಮಿನೋವೆರಸ್ ವೆಸಿಕಲ್ಸ್ ಅಂತ ಇರುತ್ತೆ. ಸೆಮಿನೋವೆರಸ್ ವೆಸಿಕಲ್ಸ್ ಇರ್ಬೋದು, ಟೆಸ್ಟಿಕಲ್ಸ್ ಇರ್ಬೋದು, ಯುರೇತ್ರ ಇರ್ಬೋದು. ಅದರಲ್ಲಿ ಸ್ವಲ್ಪ ಎಕ್ಸೆಸ್ ರಬ್ನೆಸ್ದಿಂದ ಏನಾಗುತ್ತೆ, ಊತ ಬಂದಿದಿರುತ್ತೆ, ಸೆಮಿನೋವೆರಸ್ ಟ್ಯೂಬ್ ಬ್ಲಾಕ್ ಆಗಿದ್ದಿರ್ಬೋದು, ಅಥವಾ ಟೆಸ್ಟಿಕಲ್ಸ್ ಊತದಿಂದ ಡ್ಯಾಮೇಜ್ ಆಗಿದ್ದಿರ್ಬೋದು, ವೆರಿಕೋಸಿಲ್ ಡೆವಲಪ್ ಆಗಿರ್ಬೋದು. ಈ ಕಂಡೀಷನಿಂದ ವೀರ್ಯ ಎಲ್ಲಿಂದ ಪ್ರೊಡಕ್ಷನ್ ಆಗುತ್ತೆ ಎಲ್ಲಿವರೆಗೆ ಹೋಗಬೇಕು ಅಲ್ಲಿವರೆಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅದರಿಂದ ಎಷ್ಟು ಜನ ಹಸ್ತಮೈಥುನ ಮಾಡ್ತಾರಲ್ಲ, ಒಂದು 100ನಲ್ಲಿ ಒಂದು 8 ದಿನ 10 ಜನರಿಗೆ ಮಕ್ಕಳು ಡಿಲೇ ಆಗುತ್ತೆ ಅಥವಾ ಮಕ್ಕಳು ಆಗ್ತಾ ಇಲ್ಲ. ಯಾಕಂದರೆ ಬಿಕಾಸ್ ಯು ಆರ್ ಡ್ಯಾಮೇಜಿಂಗ್ ಯುವರ್ ಪ್ರೈಮರಿ ಆರ್ಗನ್. ಇದು ಇಟ್ಸ್ ಆಲ್ ಹಾರ್ಮೋನಲ್ ಗೇಮ್. ಇದು ಅಂದರೆ ಒಂದು ಹಾರ್ಮೋನ್ ಆಟ. ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ಜಿಮ್ ಹೋಗ್ತೀನಿ, ನಂದು ಒಂದು 6 ಫೀಟ್ ಹೈಟ್ ಇದೆ, ನನ್ನ ತೊಡೆನಲ್ಲಿ ಇಷ್ಟು ಬಲ ಇದೆ, ನಂದು ಸೆಕ್ಸ್ ತುಂಬ ಚೆನ್ನಾಗಿರ್ಬೋದು ಅಂತ. ಬಟ್ ಹೇಳ್ತೀನಿ, ಇಟ್ಸ್ ಆಲ್ ಕೆಮಿಕಲ್ ಗೇಮ್. ನಿಮ್ಮ ಬಾಡಿನಲ್ಲಿ ಎಷ್ಟು ಒಳ್ಳೆ ರೀತಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇದೆ, ಎಷ್ಟು ಒಳ್ಳೆ ರೀತಿ ಬೇರೆ ಬೇರೆ ಸೆಕ್ಸ್ಗೆ ಹೆಲ್ಪ್ ಮಾಡೋ ಹಾರ್ಮೋನ್ಸ್ ಇರುತ್ತೆ, ಅಷ್ಟು ಒಳ್ಳೆ ಸೆಕ್ಸ್ ಇರುತ್ತೆ. ಯಾಕಂದರೆ ನೀವು ಯಾವಾಗ ಸೆಕ್ಸ್ ಮಾಡಬೇಕಂತ ಇಚ್ಛೆ ಡೆವಲಪ್ ಆಯ್ತು ಮೈಂಡ್ನಲ್ಲಿ, ಮೈಂಡ್ ಎಷ್ಟು ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ, ಹಾರ್ಮೋನ್ಸ್ ಬ್ಲಡ್ನಲ್ಲಿ ಹೋಗ್ಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆಗಿಬಿಟ್ಟು ಲಿಂಗನಲ್ಲಿ ಉದ್ರಿಕ್ ಬರುತ್ತೆ. ಓಕೆ ಓಕೆ. ಮೈಂಡ್ ಆರ್ಡರ್ ಕೊಡುತ್ತೆ ರಿಲ್ಯಾಕ್ಸ್ ಅಲ್ಲಿ ಇರಬೇಕು ಅಂತ. ಆವಾಗ ಏನಾಗುತ್ತೆ, ಆ ಟೆಸ್ಟೋಸ್ಟಿರಾನ್ ಬ್ಲಡ್ನಲ್ಲಿ ರಿಲೀಸ್ ಆಗುತ್ತೆ. ಟೆಸ್ಟೋಸ್ಟಿರಾನ್ ರಿಲೀಸ್ ಆಗ್ತಾ ಬೇರೆ ಜೊತೆಗೆ ನೈಟ್ರಿಕ್ ಆಕ್ಸೈಡ್ ಅಂತ ಕೆಮಿಕಲ್ ರಿಲೀಸ್ ಆಗುತ್ತೆ. ನೈಟ್ರಿಕ್ ಆಕ್ಸೈಡ್ ಪ್ರತಿಯೊಂದು ಬ್ಲಡ್ ವೆಸಲ್ಸ್ನ ಡೈಲೇಟ್ ಮಾಡುತ್ತೆ, ಆವಾಗ ರಕ್ತ ತುಂಬುತ್ತೆ. ಸೊ ಎಷ್ಟು ಪೆನಿಸ್ನಲ್ಲಿ ರಕ್ತ ತುಂಬಿದೆ, ಎಷ್ಟು ಟೈಮ್ವರೆಗೆ ಅದು ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆ, ಅದೇ ಉದ್ರೇಕ. ಉದ್ರೇಕನಲ್ಲಿ ಏನಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಏನು, ಒಂದರ ಅನೇಬಲ್ ಟು ಅಚೀವ್ ಎರೆಕ್ಷನ್ ಅಂದರೆ ಉದ್ರೇಕ ಬರ್ತಾ ಇಲ್ಲ, ಅದು ಉದ್ರೇಕ ಬಂದ್ರೂ ಅನೇಬಲ್ ಟು ಮೇಂಟೈನ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ಉದ್ರೇಕ ಬರ್ತಾ ಇದೆ ಬಟ್ ಲಿಂಗ ಒಳಗಡೆ ಯೋನಿ ಒಳಗೆ ಹಾಕಿಂತ ಮುಂಚೆನೇ ಡೌನ್ ಆಗಿಬಿಡ್ತಾ ಇದೆ ಅಂದರೆ ಅದೂ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಇದು ಏನಂದರೆ, ಫಸ್ಟ್ ಆಫ್ ಆಲ್ ಸ್ಟ್ರೆಸ್ಸು, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಲ್ಯಾಕ್ ಆಫ್ ಬ್ಯಾಲೆನ್ಸ್ ಡಯಟು, ಜೊತೆಗೆ ಏನಿದೆ ಅಂದರೆ ಶುಗರ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಾಯಿಲೆಗಾಗಿ ನೀವೇನು ಪಿಲ್ಸ್ ತೊಗೋತಾ ಇದ್ರೆ ಅದರದ್ದು ಸೈಡ್ ಎಫೆಕ್ಟ್ದಿಂದನೂ ಎಷ್ಟು ಜನರಿಗೆ ಎರೆಕ್ಷನ್ ಪ್ರಾಬ್ಲಮ್ ಆಗುತ್ತೆ. ಇವಾಗ ಮೇಲ್ ಬಗ್ಗೆ ನಾನು ಸಾಕಷ್ಟು ಮಾತಾಡಿದ್ದೀನಿ ಮತ್ತು ಮುಂದೆ ಮಾತಾಡ್ತೀನಿ. ಫಿಮೇಲ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಇವತ್ತು ನಾಳೆ ಏನಾಗ್ತಾ ಇದೆ, ಒಂದು ಕಂಡೀಷನ್ ಕಾಲ್ಡ್ PCOS ಅಥವಾ PCOD ಅಂತ ಮಹಿಳೆಯರಲ್ಲಿ ತುಂಬ ಕಾಮನ್. ಒಂದು ಕಾಲ ಇತ್ತು, ಪೀರಿಯಡ್ಸ್ ಬಂದಿದ್ದಾಗ ಮನೆಯಲ್ಲಿ ಒಂದು ಸೆಪರೇಟ್ ರೂಮ್ನಲ್ಲಿ ಕೂರಿಸಿದ್ರು, ಒಂದು 4 ದಿನ 5 ದಿನ. ಇಂಟೆನ್ಷನ್ ಏನಂದರೆ, ಆ ಟೈಮ್ನಲ್ಲಿ ಆ ಹೆಣ್ಮಕ್ಳದ್ದು ಬಾಡಿ ಶೆಡ್ ಆಗ್ತಾ ಇದೆ, ಎನರ್ಜಿ ಲೋ ಆಗ್ತಾ ಇದೆ, ಆಕೆಗೆ ಯಾವುದೋ ಕೆಲಸ ಹಚ್ಚೋದು ಬೇಡ, ಸೀಜ್ ಇಂಟು ರಿಕವರಿ ಸ್ಟೇಟ್ ಅಂತ ಕೂತ್ಕೊಂಡು ಆಕೆಗೆ ಜಸ್ಟ್ ಊಟ ಕೊಡ್ತಿದ್ರು. ಇವತ್ತು ನಾಳೆ ಫಾಸ್ಟ್ ಲೈಫು, ಇವಾಗ ಕೆಲಸ ಮಾಡಲೇಬೇಕು, ಜಾಬ್ನಲ್ಲೇ ಇದೆ, ನನಗೆ ಮೆನ್ಸ್ಟ್ರೇಷನ್ ಇದೆ, ನನ್ನ ಜಾಬ್ ಬರೋಕ್ಕೆ ಹೇಳೋಕ್ಕಾಗಲ್ಲ, ಏನು ಮಾಡ್ತಾರೆ, ಪ್ಯಾಡ್ ಮಾಡಿಬಿಟ್ಟು ಹೋಗ್ತಾರೆ, ಕೆಲಸ ಮಾಡ್ತಾರೆ. ಆಲ್ರೆಡಿ ಅವ್ರ ಬಾಡಿನಲ್ಲಿ ವೀಕ್ನೆಸ್ ಇದೆ, ವೆರಿ ಸೇಮ್ ಟೈಮ್ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಬಾಡಿನಲ್ಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಗರ್ಭಕೋಶ ಏನಿರುತ್ತಲ್ಲ ಅದರ ಮೇಲೆ ಸೈಡಿಗೆ ಓವರೀಸ್ ಅಂತ ಇರುತ್ತೆ. ಆ ಓವರಿನಲ್ಲಿ ಚಿಕ್ಕ 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 ಪಿಂಪಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮುಖ ಮೇಲೆ ಪಿಂಪಲ್ಸ್ ಬರುತ್ತಲ್ಲ ಆ ಥರ. ಅದಕ್ಕೆ ಏನು ಅಂತಾರೆ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಸೊ ಇದರಲ್ಲಿ ಏನಾಗುತ್ತೆ, ಯಾವಾಗ ಓವರಿನಲ್ಲಿ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ, ಅದರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಿಟ್ಟು ಒಂದರ ಮೊಟ್ಟೆ ಪೀರಿಯಡ್ಸ್ ಕರೆಕ್ಟಾಗಿ ಬರೋಲ್ಲ, 2 ತಿಂಗಳಿಗೆ ಒಂದ್ಸತಿ ಬರೋದು, 3 ತಿಂಗಳಿಗೆ ಒಂದ್ಸತಿ ಬರೋದು, ವೇಟ್ ಗೇನ್ ಆಗೋದು, ಸ್ವಲ್ಪ ಮಹಿಳೆಯರಿಗೆ ಮುಖ ಮೇಲೆ ಕೂದಲು ಬರೋದು, ಹೇರ್ ಲಾಸ್ ಆಗೋದು,
ಇವೆಲ್ಲ ಏನಿರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗ್ತಾ ಇದೆ. ಮತ್ತು ಇವತ್ತು ನಾಳೆ 25-26 ವರ್ಷನಲ್ಲಿ PCOS ಅಥವಾ PCOD ಕಂಡೀಷನ್ ವೆರಿ ಕಾಮನ್, ತುಂಬಾ ಕಾಮನ್ ಆಗಿದೆ. ಅದು ಆಗ್ಬಾರ್ದಂದ್ರೆ ನಾನು ಏನೇನು ಮಾಡ್ಬೋದು ಅಂದರೆ, ಸ್ವಲ್ಪ ಫಿಸಿಕಲಿ ಆಕ್ಟಿವ್ ಆಗಿ ಇರಬೇಕು. ಎರಡನೇದು ಏನಂದರೆ, ಸ್ವಲ್ಪ ನಾನು ಜಂಕ್ ಫುಡ್ ಏನು ತಿಂತಾ ಇದ್ದೀನಿ, ಓಕೆ. ಅದು ಪಿಜ್ಜಾ ಇರ್ಬೋದು, ಅದು ಬರ್ಗರ್ ಇರ್ಬೋದು, ಅದು ಫ್ರೆಂಚ್ ಫ್ರೈಸ್ ಇರ್ಬೋದು, ಅದು ಚಟ್ಪಟ ಚಾಟ್ಸ್ ಇರ್ಬೋದು, ಪಾನಿಪುರಿ ಇರ್ಬೋದು, ಬೇಳ್ಪುರಿ ಇರ್ಬೋದು, ಹುಡುಗಿರಿಗೆ ಇದು ಎಲ್ಲ ಇಷ್ಟ. ಇವೆಲ್ಲ ತಿನ್ನಬಾರ್ದು, ಯಾಕಂದರೆ ಇದರದಿಂದಾನೇ ಇವೆಲ್ಲ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಹ್ಮ್. ಅಂದ್ರೆ ಈಗ ಲೈಂಗಿಕ ಅಂದ್ರೆ ಇವಾಗ ಅದ್ ಹೆಚ್ಚಿಸಕ್ಕೆ ಏನೇನ ಮಾಡ್ಬೇಕು? ಫೀಮೇಲ್ನಲ್ಲಿ ಹೆಚ್ಚಿಸಿಗೆ ಏನೇನು ಮಾಡಬೇಕಂದ್ರೆ, ಒಂದು ಹಾರ್ಮೋನ್ ನಿಮಗೆ ಬಾಡಿನಲ್ಲಿ ಬ್ಯಾಲೆನ್ಸ್ ಆಗಿಬಿಟ್ರೆ ನಿಮ್ಮ ಸೆಕ್ಸ್ ಚೆನ್ನಾಗಿರುತ್ತೆ. ಓಕೆ. ಹಾರ್ಮೋನ್ ನಾನು ಹೇಗೆ ಬ್ಯಾಲೆನ್ಸ್ ಇಡಬೇಕು ಅಂದರೆ, ನಾನು ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವ್ ಇರಬೇಕು, ಹ್ಮ್. ಮೆಂಟಲಿ ರಿಲ್ಯಾಕ್ಸ್ ಆಗಿ ಇರಬೇಕು, ಕಾಮ್ ಆಗಿ ಇರಬೇಕು, ಓವರ್ ಸ್ಟ್ರೆಸ್ ಓವರ್ ಟೆನ್ಷನ್ ಮಾಡ್ಕೋಬಾರ್ದು. ಬ್ಯಾಲೆನ್ಸ್ ಫುಡ್ ತಗೋಬೇಕು. ಬ್ಯಾಲೆನ್ಸ್ ಫುಡ್ ಅಂದರೆ ಒಳ್ಳೆ ರೀತಿ ಡ್ರೈ ಫ್ರೂಟ್ಸು, ತುಪ್ಪ, ಜೊತೆಗೆ ಏನಿದೆ ಹಸಿ ತರಕಾರಿಗಳು, ಹಣ್ಣುಗಳು, ಇದು ಚೆನ್ನಾಗಿ ತಗೋಬೇಕು. ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ಇಷ್ಟು ಮಾಡಿದ್ರೆ ಸಾಕು, ಸೆಕ್ಸ್ ಪವರ್ ತಾನೇ ಚೆನ್ನಾಗಿರೋದು.